ಬಂದೂರಿಂದ. ಹಾಂ ನಿನ್ನೆ ಗಾಡಿ ಕಳ್ತಾನೆ ಅದಪ್ಪ? ಹಾಂ ಸರ್ ಗಾಡಿತನ ಆಯ್ತು ನಂದು. ಹೌದಾ? ಇಲ್ಲಿ ಎಲ್ಲಿ ಬರುತ್ತೆ ಮನೆ ನಿಮ್ಮದು? ಸರ್ ಇಲ್ಲಿ ಗಾಣಿಗೆರೆ ಬೀದಿ ಸರ್, ಗಾಣಿಗೆರೆ ಬೀದಿ ಶಿವ ಅವ್ರ ಮನೆ ಮುಂದೆ ಸರ್ ನಮ್ಮದು. ಏನು ಎಲ್ಲಿ ನಿಲ್ಸಿರಿ ಗಾಡಿನ? ನಮ್ಮ ಮನೆ ಕಾಂಪೌಂಡ್ ಹತ್ರನೇ ನಿಲ್ಸಿದೆ ಸರ್ ನಾನು. ಯಾವ ಗಾಡಿನಪ್ಪ ಅದು? ಟಿ ವಿ ಎಸ್ ಎಂಟಾರ್ಕು. ಎಷ್ಟಾಗುತ್ತೆ ಬೆಲೆ? ಅದು 52,000 ರೂಪಾಯಿ ಸರ್. ನಮಗೆ ತಗೊಂಡಿದ್ದು ಸೆಕೆಂಡ್ ಸರ್. ಸೆಕೆಂಡ್ ತಗೊಂಡಿದ್ದು. ಯಾಕೆ ಬೀಗ ಹಾಕಿಲ್ವಾ ನೀವು? ಸೈಡ್ಲಾಗ್ ಹಾಕೊಂಡು ಎಲ್ಲ ಹಾಕೊಂಡೆ ತಗೋಗಿದೆ ಸರ್. ಸೈಡ್ಲಾಗ್ ಹೊಡ್ಕೊಂಡು ತಗೋಗಿರೋದು. ಹಾಂ, ಪ್ರತಿ ಸರಿ ಎಲ್ಲಿ ನಿಲ್ಸಿದ್ರಿ ಗಾಡಿನ? ಪ್ರತಿ ಸಲ ನಿಲ್ಸ್ಕೊಂಡೆ ನಾವು ನಿಲ್ಸಿದ್ದೆ ಸರ್ ನಿನ್ನೆ. ಹೌದಾ? ಹಾಂ. ಯಾವುದು CC ಕ್ಯಾಮ್ರಾ ಯಾವುದು ಫುಟೇಜ್ಗಳು ಇಲ್ವಾ ಅಲ್ಲಿ? CC ಕ್ಯಾಮ್ರಾ ದಿನ ಯಾವುದೂ ಇಲ್ಲ ತಗ್ಸ್ತಾ ಇದ್ದೀನಿ ಸರ್. ನಮ್ಮ ಏರಿಯಾದಲ್ಲಿ ಸ್ಟ್ರೈಟ್ ಒಂದು ಔಟ್ಸ್ವಿಂಗ್ CC ಕ್ಯಾಮ್ರಾ ಇತ್ತು ಸರ್, ಅಲ್ಲಿ ತಗ್ಸ್ತಾ ಅವರು ಸ್ಟ್ರೈಟ್ ಬಂದಿಲ್ಲ, ಎಲ್ಲೋ ಆ ಕಡೆ ಈ ಕಡೆ ಕಟ್ಟಾಗೋರೆ ಸರ್ ಅವರು. ಸ್ಟ್ರೈಟ್ ಬಂದಿಲ್ಲ, ಅವ್ರು ಬುದ್ಧಿವಂತರು CC ಕ್ಯಾಮ್ರಾದಲ್ಲಿ ನೋಡ್ಕೋತಾರೆ ಅಂದ್ಬಿಟ್ಟು. ಹಾಂ. ಅಲ್ಲಿ ಸರ್ಕಲಲ್ಲಿ ಕಾವೇರಿ ಸರ್ಕಲಲ್ಲಿ ಐತೆ CC ಕ್ಯಾಮ್ರಾ, ಅಲ್ಲೂ ಚೆಕ್ ಮಾಡಿಸಿ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಈಗ ಹೋಗ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಕೊಡೋಕ್ಕೆ. ಓಕೆ. ಆಮೇಲೆ ಏನು ಈ ಥರ ಆದರೆ ಏನು ಹೇಳ್ತೀರಾ ಪೊಲೀಸ್ ಇಲಾಖೆಗೆ? ತನಿಖೆ ಮಾಡಬೇಕು ಅಂತೀರಾ? ತನಿಖೆ ಮಾಡಬೇಕು ಸರ್. ನಮ್ಮ ಪೊಲೀಸರು ಸುರ್ಕಿದಾರ ಮಾಡ್ತಾರೆ ಈಗ. ಹೌದಾ? ಯಾಕೆಂದ್ರೆ ನೀವು ಸುದ್ದಿ ಮಾಡ್ತಾ ಇಲ್ಲ, ನೀವು ಮಾತಾಡೋದು ರೆಕಾರ್ಡಿಂಗ್ ಆಗುತ್ತೆ, ಹಾಗಾಗಿ ಸುದ್ದಿ ಮಾಡ್ತೀನಿ ಇದೊಂದು. ನಾವು ಸುದ್ದಿ ಮಾಡಿದಾಗ ಒಂದು ಸ್ವಲ್ಪ ಪೊಲೀಸ್ ಇಲಾಖೆ ಎಚ್ಚರಿಕೆ ಹಾಂ. ಎಲ್ಲ ಮಾಧ್ಯಮದಲ್ಲೂ ಬರುತ್ತೆ. ಅದಕ್ಕೆ ನಿಮ್ದೊಂದು ಆಡಿಯೋ ಇಂಟರ್ವ್ಯೂ ತಗೋತಾ ಇರೋದು ನಾನು. ಓಕೆ ಸರ್. ಯಾವತ್ತೂ ಈ ಥರ ಆಗಿಲ್ಲ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಹಾಂ. ಇದೇ ಫಸ್ಟ್ ಸರ್ ಈ ಥರ ಆಗಿರೋದು. ಯಾರ ಮೇಲೆ ಅನುಮಾನ ಇದೆಯಾ? ಅನುಮಾನ ಅಂತ ನಂಗೆ ಯಾರ ಮೇಲೂ ಇರಲಿಲ್ಲ ಸರ್. ನಾನಂದರೆ ಕೆಲಸಕ್ಕೆ ಹೋಗೋದು ಸರ್. ಬೆಳಗ್ಗೆ ಹೋದರೆ ನಾನು ಸಂಜೆನೇ ಬರೋದು ನಾನು. ಹಾಂ. ಮೈಸೂರಲ್ಲಿ ಸಾಫ್ಟ್ವೇರ್ ಬಂದು ಕೆಲಸಕ್ಕೆ ಹೋಗ್ತಾರೆ ನಾನು ಆ ಪ್ರೋಸೆಸ್ಗೆ. ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಇವತ್ತು ಹಿಂಗೆ ಆಗಿರೋದು ಅಷ್ಟೇ, ನಿನ್ನೆ ನೈಟು. ಹಾಂ. ಲಾಕರು ನೀವು ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದೀರಾ? ಹ್ಯಾಂಡ್ ಲಾಕರು? ಹಾಂ, ಹ್ಯಾಂಡ್ ಲಾಕರ್ ವರ್ಕ ತಗೋತಾರೆ ಸರ್. ಹಾಂ. ಇಲ್ಲಿ ಯಾವಾಗ ನೋಡಿದ್ರಿ? ನಾವು ಬೆಳಗ್ಗೆ 5:15 ಎದ್ದು ನೋಡಿದ್ರೆ ಸರ್, ಗಾಡಿನೇ ಇರಲಿಲ್ಲ. ನಮ್ಮ ಅಮ್ಮ ಅದು ಕೆಳಕ್ಕೆ ಕಸ ಗುಡ್ಸಕ್ಕೆ ಬಂದಿದ್ದು, ಅದು ನೋಡೋರೆ ಗಾಡಿನೇ ಇರಲಿಲ್ಲ. ಓಕೆ. ಅಲ್ಲ, ಸಿಕ್ಕಾಬಿಟ್ಟೆ ಕಳ್ತನಗಳಾಗಿದೆ. ಯಾವ ಗಾಡಿ ಕೂಡ ಸಿಕ್ಕಿಲ್ಲ ಬನ್ನೂರು ಹೋಬಳಿಲಿ ಮತ್ತೆ ಬನ್ನೂರು ಟೌನಲ್ಲಿ. ಹಾಂ. 106 ಗಾಡಿಗಳು ಕಳ್ತನ ಆಗಿದೆ. ಅದಕ್ಕೆ ಈ ವಿಚಾರವಾಗಿ ಸುದ್ದಿ ಮಾಡ್ತಾ ಇರ್ತೀನಿ ನಾನು. ಹಾಂ ಸರ್. ಅದಕ್ಕೆ ಏನು ಮಾಹಿತಿ ಕಾರಣ ಅಂದ್ಬಿಟ್ಟು. ಗಾಡಿ ನಂಬರ್ ನಿಮ್ದು ಏನೋ ಗೊತ್ತಾ? A55Y58. ಓಕೆ. ನಿಮ್ಮ ತಂದೆ ಹೆಸರು? ನಮ್ಮ ತಂದೆ ಕೂರಾಗಿದ್ದಾರೆ ಸರ್. ನಾನು ನಮ್ಮ ಅಜ್ಜಿ ಮನೇಲಿ ಇರೋದು. ಒಳ್ಳೇದು. ಆಯಿತು. ಈಗ ನಿಮ್ಮ ಹೆಸರು ಏನಂದರೆ? ತೇಜಸ್ವಿ ಅಂತ ಸರ್. ಓಕೆ. ಎಂಪ್ಲಾಯ್ ನೀವು? ಹಾಂ, ಎಂಪ್ಲಾಯ್ ಸರ್. ಹಾಂ. ಬನ್ನೂರು ಯಾವ ಏರಿಯಾ ಬರ್ತದೆ? ಗಾಣಿಗೆರೆ ಬೀದಿ ಸರ್. ಗಾಣಿಗೆರೆ ಬೀದಿ. ಓಕೆ. ಮಾಡ್ತೀವಿ. ಕುಶಾಲಯನ ಗರಡಿ ಪಕ್ಕ. ಇದನ್ನು ಗಾಡಿ ಫೋಟೋನ ಇಟ್ಕೊಂಡಿದ್ದೀರಾ ನೀವು? ಹಾಂ ಸರ್, ಆಯ್ತು. ಅದೊಂಚೂರು ಕಳಿಸ್ಕೊಡಿ ನನಗೆ. ಹಾಂ, ಸರಿ ಸರ್, ಆಯ್ತು. ಹಾಂ, ಇದೇ ನಂಬರ್ ಕಳಿಸಿ. ಈಗ ಸುದ್ದಿ ಮಾಡ್ತೀನಿ ಅದನ್ನು. ಹಾಂ, ಕಂಪ್ಲೇಂಟ್ ಕೊಡಿ. ಸಂಬಂಧಪಟ್ಟಂಥವ್ರು ಮೇಲಧಿಕಾರಿಗಳು ಕೂಡ ಈ ವಿಷಯ ತಿಳಿಸ್ತೀನಿ ನಾನು. ಹಾಂ ಸರ್. ತನಿಖೆ ಮಾಡಲಿ. ಯಾಕೆ ಸಿಕ್ಕಾಬಿಟ್ಟೆ ರಾತ್ರಿಗಳಾಗ್ತೈತೆ. ಹಾಂ ಸರ್. ಯಾವುದೇ ರೀತಿಯಾದಂಥ ತನಿಖೆ ಆಗ್ತಾ ಇಲ್ಲ. ಹಾಂ. ನಮ್ದೇನು ಆ ಥರ ಏನೋ ರಾಬ್ರಿಂಗ್ ಏನು ಇರಲಿಲ್ಲ ಸರ್. ಬರೀ ಇದೊಂದು ಆಗಿರೋದು ಅಷ್ಟೇ. ನಿಮ್ಮ ಎದುರಲ್ಲಿ ಆ ಥರ ಇರಲಿಲ್ಲ ಫಸ್ಟ್ ಟೈಮು? ಓಕೆ. ಆಯ್ತು. ಥ್ಯಾಂಕ್ ಯು. ಹಾಂ ಸರ್.